ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನಿವತ್ತು ಮನೆಯಲ್ಲಿ ಶುದ್ಧವಾದ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನಾನು ಈ ಬೆಣ್ಣೆಯನ್ನು ವಾರದಿಂದ ಮುಂಚೆನೇ ಶೇಖರಣೆ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನು ಈ ಬೆಣ್ಣೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊತಿದ್ದೀನಿ. ಯಾಕಂದರೆ ಬೈ ಮಿಸ್ಸಾಗಿ ಏನಾದರೂ ಡಸ್ಟ್ ಅನ್ನೋದು ಬಿದ್ದಿದ್ರೂ ತೊಳೆಯುವಾಗ ಹೋಗುತ್ತೆ. ಈ ಥರ ವಾಟರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ನಾನು ಒಂದು ದಪ್ಪವಾದ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಬೆಣ್ಣೆಯನ್ನು ಹಾಕಿ ಕಾಯಿಸ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ಥರ ಒಂದು ಸ್ಪೂನನ್ನು ತಗೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಅರಿಶಿನ ಕೂಡ ಹಾಕ್ಕೋಬೋದು, ಆಪ್ಷನಲ್ ಅಷ್ಟೇ, ಕಲರ್ ಬರೋಕ್ಕೋಸ್ಕರ. ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಿ. ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಗೋಲ್ಡನ್ ಮೆರೂನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀವು ಸಿಂಪಲ್ಲಾಗಿ ಮನೆಯಲ್ಲೇ ತುಪ್ಪವನ್ನು ಮಾಡ್ಕೋಬೋದು. ನಾನು ಎಲೆಯನ್ನು ಮೊಸರಲ್ಲಿ ಒಂದು 5 ನಿಮಿಷ ಇಡ್ತಿದ್ದೀನಿ. ನೀವು ಇದ್ರ ಜೊತೆ ತೋಟವನ್ನು ಹಾಕ್ಕೋಬೋದು, ಇಲ್ಲಾಂದರೆ ಎಲೆಯನ್ನಾದರೂ ಹಾಕ್ಕೋಬೋದು. ನೋಡಿ, ತುಪ್ಪ ಅನ್ನೋದು ಆಗಿದೆ. ನಾನು ಎಲೆಯನ್ನು ಹಾಕ್ಕೊತಿದ್ದೀನಿ. ಈ ಥರ ಈ ಎಲೆ ಬೇಕಾದರೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಈ ತುಪ್ಪವನ್ನು ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತಿದ್ದೀನಿ. ತುಪ್ಪವನ್ನು ಸೋದಿಸ್ಕೋಬೇಕು. ಈ ಥರ ಕ್ಲೀನಾಗಿ ಬಾಕ್ಸಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಗಾಜದ ಬಾಕ್ಸಲ್ಲಾದರೂ ಹಾಕ್ಕೋಬೋದು. ತುಂಬ ದಿನ ಫ್ರೆಶ್ ಆಗಿರುತ್ತೆ. ಸೋದಿಸೋದ್ರಿಂದ ಗೆಸಿ ಅನ್ನೋದು ಬಾಕ್ಸ್ ಒಳಗಡೆ ಬರೋದಿಲ್ಲ. ನೋಡಿ, ಶುದ್ಧವಾದ ಮನೆಯಲ್ಲೇ ತುಪ್ಪ ಅನ್ನೋದು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆಯೋ ನಾನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಮತ್ತಷ್ಟು ವಿಡಿಯೋವನ್ನು ನೋಡೋದಕ್ಕಾಗಿ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹೇಳುವುದನ್ನು ಮರಿಬೇಡಿ. ಥ್ಯಾಂಕ್ ಯು.